ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಭೂಮಿ ನೀಡದಂತೆ ರೈತರ ಬೃಹತ್ ಪಾದಯಾತ್ರೆ, ತಹಶೀಲ್ದಾರ್ ಕಚೇರಿ ಮುಂದೆ ದೀರ್ಘ ಪ್ರತಿಭಟನೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ನಿರ್ಮಾಣದ ಹಿನ್ನೆಲೆಯಲ್ಲಿ ಫಲವತ್ತಾದ ಭೂಮಿಯನ್ನು ನೀಡದಂತೆ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಹೆದ್ದಾರಿಯಿಂದ ಶಿಡ್ಲಘಟ್ಟ ನಗರದ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ನಂತರ ದಿನಪೂರ್ತಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರಾಜಣ್ಣ, ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಹಾಗೂ ಸಿಕಲ್ ಆನಂದಗೌಡ ಅವರು ಭಾಗಿಯಾಗಿ ರೈತರ ಪರವಾಗಿ ಧ್ವನಿ ಎತ್ತಿದರು. ದಲಿತ ಮುಖಂಡ ವೆಂಕಟೇಶ್ ನೇತೃತ್ವದಲ್ಲಿ ಹಲವಾರು ದಲಿತ ಮುಖಂಡರು ಕೂಡ ರೈತರಿಗೆ ಬೆಂಬಲ ನೀಡಿದರು. ಈ ಸಂದರ್ಭ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ ಅವರು ಸಚಿವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಸರ್ಕಾರ, ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ರೈತರ ಪರವಲ್ಲ ಎಂಬ ಆಕ್ರೋಶ ವ್ಯಕ್ತಪಡಿಸಿದರು. ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿ ಅಶ್ವಿನ್ ಸ್ಥಳಕ್ಕೆ ಆಗಮಿಸಿ ರೈತರ ಮನವಿ ಪತ್ರ ಸ್ವೀಕರಿಸಿದರು. ಬಿಸಿಲಿನ ತೀವ್ರತೆಗೆ ಸಹಿಸಲಾಗದೆ ನೂರಾರು ಮಹಿಳಾ ರೈತರು ಸಹ ತೀವ್ರವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಲಾಯಿತು. ರೈತ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು, ಜಂಗಮಕೋಟೆ ಬದಲು ದಿಬ್ಬೂರಳ್ಳಿ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ನಿರ್ಮಿಸಬಹುದು ಎಂಬ ಸಲಹೆ ನೀಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ವರದಿ ಗುರುಮಣಗ ಬೈತಿ ಲೋಕೇಶ್, ಕನ್ನಡ ಮಾಹಿತಿ ನ್ಯೂಸ್, ಶಿಡ್ಲಘಟ್ಟ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಇವತ್ತು ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೈತ ಸಂಘಟನೆ ಹಾಗೂ ಎಲ್ಲ ಪ್ರಮುಖರು ಇವತ್ತು ತಾಲೂಕು ಆಫೀಸ್ ಮುಂದೆ ಬಿಸಿಲಲ್ಲಿ ಒಣಗಿ ಕೂರ್ತಕ್ಕಂಥ ಪರಿಸ್ಥಿತಿ ತಂದಿರತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣದಲ್ಲಿರ್ತಕ್ಕಂಥ ಮಂತ್ರಿಗಳು ರೈತರನ್ನ ಬೀದಿಗೆ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಇದು ಶಾಪ. ಅನ್ನ ಸಿಗ್ಬೇಕಂತ ಹೇಳಿದ್ರೆ ರೈತರನ್ನ ಗೌರವಿಸಬೇಕು, ರೈತರನ್ನ ಉಳಿಸ್ಬೇಕು. ಇವತ್ತು ಏನು ನಮ್ಮ ಇಡೀ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರು ಏನು ಇವತ್ತು ಬೆಳೀತಾ ಇದ್ದಾರೆ, ಇಡೀ ಬೆಂಗಳೂರು ಸುತ್ತಮುತ್ತ ತರಕಾರಿ ಕೊಡ್ತಾ ಇದೆ, ಹೂ ಕೊಡ್ತಾ ಇದೆ. ಸಾಕಷ್ಟು ರೈತರು ಇವತ್ತು ಸುಮಾರು ಜಮೀನ ಇವತ್ತು ನಮ್ಮ ಜಂಗಮಕೋಟೆ ಏರಿಯಾದಲ್ಲಿರ್ತಕ್ಕಂಥವ್ರು ಯಾವುದು ಫಲವತ್ತತೆ ಇಲ್ಲ ಅಂತ ಅವರು ಮಾರ್ಕೊಂಡ್ಬಿಟ್ಟಿದ್ದಾರೆ, ಬೇಡ ಅಂತವರು ಮಾರಾಗಿದೆ ಆಲ್ರೆಡಿ. ಇನ್ನಷ್ಟು ಈಗಾಗಲೇ ನಮ್ಮ ದಲಿತ ನಾಯಕರು ವೆಂಕಟೇಶ್ವರು ಎಲ್ಲ ಅಂಕಿ ಅಂಶ ಹೇಳಿದ್ದಾರೆ. ಪರ್ಲ್ ಗ್ರೂಪ್ಗೆ ಕೂಡ ಸಾಕಷ್ಟು ಜಮೀನ ಮಾರ್ಬಿಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಯಾರಂದ್ರೆ, ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೂ ಜಮೀನ್ ಮಾರಲ್ಲ. ಜಮೀನಲ್ಲಿ ಬೆಳೆ ಬೆಳಿತೀವಿ, ಜೀವನ ಮಾಡ್ತೀವಿ. ಅಷ್ಟೂ ಇರ್ತಕ್ಕಂಥ ಕುಟುಂಬಗಳು ಒಂದು ಇರ್ತಕ್ಕಂಥ ತರಕಾರಿನ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರೇಷ್ಮೆ ಶಿಡ್ಲಘಟ್ಟದಲ್ಲಿ 250-300 ಕೋಟಿ ಹಾಕಿ ಹೈಟೆಕ್ ಮಾರ್ಕೆಟ್ ಕಟ್ತಕ್ಕಂಥ ತೀರ್ಮಾನ ಆಗಿ ಇವತ್ತು ಪುತ್ರಿ ಪೂಜೆ ಕೂಡ ಮಾಡೋ ಲೆವೆಲ್ ಬಂದಿದೆ. ದುಡ್ಡು ನೀವೇ ಸ್ಯಾಂಕ್ಷನ್ ಮಾಡಿದ್ರ ಸರ್ಕಾರ. ಮಾರ್ಕೆಟ್ ಕಟ್ಟಾದ್ಮೇಲೆ ಇವತ್ತು ಅಲ್ಲಿಗೆ ರೇಷ್ಮೆ ಬೆಳೆದು ರೇಷ್ಮೆ ಬಂದಿಲ್ಲ, ಯಾಕೆ ಮಾರ್ಕೆಟ್ ಕಟ್ತೀರಾ?
ಅಲ್ಲಿ ಒಂದು ಕಮಿಷನ್ ಹೊಡೆಯೋಕ್ಕೊಂದು ಒಂದು ದಂಧೆ, ಏನು ಕಾಂಟ್ರಾಕ್ಟ್ ಕೊಡ್ಬೇಕು, ಮಾರ್ಕೆಟ್ ಕಟ್ಟಬೇಕು, ಅಲ್ಲಿ ಹೊಡಿಬೇಕು. ಅದ್ರ ಜೊತೆಗೆ ಇವತ್ತು ಇಲ್ಲಿ ಏನು ಜಮೀನು ರೈತರು ತಗೊಂಡು ಈಗಾಗಲೇ ವೆಂಕಟೇಶ್ವರ ಹೇಳ್ದಂಗೆ 1-1.5 ಕೋಟಿ ಕೊಟ್ಟು ಅವ್ರ 5-6 ಕೋಟಿಗೆ ಕೊಡೋಗೂ ದುಡ್ಡು, ಅಲ್ಲಿ ವಾಪಸ್ಸು ಕಾರ್ಪೊರೇಟ್ ಕೊಡ್ತಕ್ಕಂತ ಟೈಮಲ್ಲಿ ಅಧಿಕಾರಿಗಳಿಂದ ಮೇಲೆಯಿಂದ ಕೆಳಗಡೆವರೆಗೂ ದುಡ್ಡು. ಇದು ಯಾರ್ದು ದುಡ್ಡು? ರೈತರನ್ನ ಎತ್ತಿ ಹೊರಗಡೆ ಹಾಕ್ಬಿಟ್ಟು ತಿಂತಕ್ಕಂತ ಕಾರ್ಯಕ್ರಮ. ಈಗಾಗಲೇ ಭಾರತ ಸರ್ಕಾರ ಸಂವಿಧಾನದಲ್ಲಿ ರೈತರ ಹತ್ರ ಜಮೀನು ತಗೋಬೇಕಂತ ಹೇಳಿದ್ರೆ ಕನ್ಸರ್ನ್ ಅಕ್ವಿಜೇಷನ್ ಮಾಡ್ಬೇಕಂತ ಪಾಲಿಸಿ ಆಗಿದೆ. ಇವತ್ತು ರೈತರು ಕೊಟ್ರೆ ಸಂತೋಷವಾಗಿ ಕೊಟ್ರೆ ತಗೊಳ್ತಬೇಕು, ತಗೊಳ್ಳಿಲ್ಲ ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ತಗೊಳ್ತಕ್ಕಂಥ ಕಾಯ್ದೆ ಯಾವುದೂ ಇಲ್ಲ. ನಾವು ಕೊಡಲ್ಲ ಅಂತ ಹೇಳ್ತಕ್ಕಂಥ ಹೋರಾಟ ಸತತವಾಗಿ ಮಾಡ್ತಾ ಇದ್ರು ಕೂಡ ಈ ಬಂಡತನದಿಂದ ಯಾಕೆ ಹಿಂಗ್ ಮಾಡ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ. ಸುಮಾರು ಜನ ಬೇರೆ ತರ ಮಾತಾಡ್ತಾ ಇದ್ದಾರೆ. ಈ ಶಾಸಕರು ಕೂಡ ಇವತ್ತು ಕೂಲಂಕುಷವಾಗಿ ಇವತ್ತು ಆಪೋಸಿಷನ್ ಪಾರ್ಟಿ ಇರ್ತಕ್ಕಂಥ ಶಾಸಕರು ಕೂಡ ಇವತ್ತು ಕೂಲಂಕುಷ ನೋಡಬೇಕು, ಇರ್ತಕ್ಕಂಥ ರೈತರನ್ನ ಉಳಿಸಬೇಕು. ಇವತ್ತು ಕೈಗಾರಿಕೆಗಳು ಈಗ ಸಾಕಷ್ಟು ವಿಜಯಪುರದಿಂದ ದೇವನಹಳ್ಳಿವರೆಗೂ 1000 ಎಕರೆನ ತಗೊಂಡಿದ್ದಾರೆ. ಇಲ್ಲಿಂದ ಶಿಡ್ಲಘಟ್ಟದಿಂದ 20 ಕಿಲೋಮೀಟರ್ಗೆ ನೀವು ಸುಮಾರು ಅಕ್ವಿಜೇಷನ್ ಮಾಡಿರ್ತಕ್ಕಂಥದ್ರಲ್ಲಿ ನೀವು ಸಾಕಷ್ಟು ಕೈಗಾರಿಕೆಗಳು ಕಟ್ಟಿದ್ರೆ ಇಲ್ಲಿರ್ತಕ್ಕಂಥ ಜನ ಎಷ್ಟೋ ಜನ ಹೋಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಕ್ಕಂಥದ್ದು ಆಗುತ್ತೆ. ಅಷ್ಟೊಂದು ಜಮೀನು ಇದುವರೆಗೂ ಕೈಗಾರಿಕೆಗಳು ಕಟ್ಟಿಲ್ಲ, ಖಾಲಿ ಬಿದ್ದಿದೆ. ಈ ಕಾರ್ಪೊರೇಟ್ಸ್ ಆಲ್ರೆಡಿ ಕೊಟ್ಟಾಗಿದೆ, ಖಾಲಿ ಬಿದ್ದಿದೆ. ಇಲ್ಲಿ ಬಂದು ಯಾಕೆ ಮತ್ತೆ ಮಾಡ್ತೀರಾ? ಏನ್ 2,000 ಎಕರೆ ನಿಮಗೆ ಬೇಕು? 3, 4, 5,000 ಎಕರೆ ಇವಾಗ ಆಲ್ರೆಡಿ ಈಗ ದೇವನಹಳ್ಳಿ ಹತ್ರ ಖಾಲಿ ಬಿಟ್ಟಿದೆ ಸ್ವಾಮಿ. ಇಲ್ಲಿ ಯಾಕೆ ಬರ್ತಾ ಇದ್ರೆ ವಾಪಸ್ಸು? ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದಾರೆ? ಇದು ಏನಾದ್ರು ತಿರುಗಿ ರೈತರು ಕೊಡಲ್ಲ, ತಿರುಗಿ ಕೊಡ್ಲೇಬೇಕು ಅಂತ ಅಡ್ಡದಾರಿ ಹಿಡಿದು 25ನೇ ತಾರೀಕು ಏನು ಮಾಡಿದ್ರ ಅದನ್ನ ಎತ್ಕೊಂಡು ಮುಂದೆ ಒರೆಸಿ ಏನಾದ್ರು ಅಕ್ವಿಜೇಷನ್ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿರ್ತದೆ. ನೀವೆಲ್ಲ ಇದನ್ನ ಅನುಭವಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ರೈತರು ಫಲವತ್ತಾದ ಜಮೀನ 1 ಎಕರೆ ಬಿಡಲ್ಲ. ರೈತರ ಜೊತೆ ನಾವು ಇರ್ತೇವೆ. ಇವತ್ತು ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಈಗ ಆಲ್ರೆಡಿ ನೋಡಿ ರೈತರು ಬಂದು ಬೀದಿಯಲ್ಲಿ ಕೂತ್ಕೊಂಡು ಈಗ ಜಿಲ್ಲಾಧಿಕಾರಿ ಬರ್ಬೇಕು ಅಂತ ಹೇಳಿದ್ರೆ ಬರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪಲ್ಲ. ಬರಬೇಕು, ರೈತರು ಇರ್ತಕ್ಕಂಥ ಸಂಘರ್ಷದಲ್ಲಿ ಏನಿದ್ದಾರೆ ಕೇಳಬೇಕು, ಅಹವಾಲು ಎತ್ಕೊಂಡು ಹೋಗ್ಬಿಟ್ಟು ಸರ್ಕಾರ ಕೊಡ್ಬೇಕಂತ ಹೇಳಿ ಈ ಹೋರಾಟದಲ್ಲಿ ತಾವು ಇಲ್ಲಿ ಕೂಡಲೇಬೇಕು, ಎದ್ದಳ್ಳೇ ಬರುವಾಗಂತ ಹೇಳಿ ತಮ್ಮನ್ನೆಲ್ಲ ಮನವಿ ಮಾಡ್ಕೊತೀವಿ. ನಮಸ್ಕಾರ. ನಾವ್ ಯಾರು ಕೂಡ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ನಾವ್ ಯಾರು ಕೂಡ ವಿರೋಧ ಇಲ್ಲ. ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆದ್ರೆ ನಮಗೂ ಕೂಡ ಎಲ್ಲ ರೀತಿಯ ಕೂಡ ಸವಲತ್ತು ಸಿಗ್ತದೆ. ಆದ್ರೆ ರೈತರ ಫಲವತ್ತಾದ ಭೂಮಿಯನ್ನ ಕಸಿದುಕೊಂಡು ನಾವು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಸಂಪೂರ್ಣ ಇದು ಅವರ ಕನಸಲ್ಲ, ಅವರ ಕೇವಲ ದೌರ್ಜನ್ಯ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೀವಿ. ಸುಮಾರು ವರ್ಷಗಳಿಂದ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ರೈತಾಪಿ ವರ್ಗದವರು ಕೂಡ ಸರ್ಕಾರಕ್ಕಿರ್ಬೋದು, ಕೆಡಿಬಿ ಕಚೇರಿಗಿರ್ಬೋದು, ಜಿಲ್ಲಾಡಳಿತಕ್ಕಿರ್ಬೋದು, ನಮ್ಮ ತಾಲೂಕು ಆಡಳಿತಕ್ಕಿರ್ಬೋದು, ಗೌರವಾನ್ವಿತ ಜನಪ್ರತಿನಿಧಿಗಳಿರ್ಬೋದು, ಏನೇ ಮಾಡಿದ್ರು ಕೂಡ ಅವರ ಹಠಮಾರಿತನವನ್ನ ಮುಂದುವರಿಸ್ತಾ ಇದ್ದಾರೆ. ಆ ಹಠಮಾರಿತನವನ್ನ ಬಿಡಬೇಕಂತ ಹೇಳಿ ಈ ಮುಖೇನ ನಾವು ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಗೌರವಾನ್ವಿತ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಅವರು ಇದನ್ನೇ ಮುಂದುವರಿಸಿದ್ರೆ ಎಲ್ಲ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಮೊನ್ನೆ 25ನೇ ತಾರೀಕು ಅವ್ರು ಮಾಡಿದಂತ ಘನಕಾರ್ಯ ಬೆಳಿಗ್ಗೆ 10:30, 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ, ಗೌರವಾನ್ವಿತ ಏನು ಉಸ್ತುವಾರಿಗಳು ಮತ್ತು ಶಾಸಕರು ಸೇರಿ ಮಾಡಿದ ಘನಕಾರ್ಯ ಏನಂದ್ರೆ ಚುನಾವಣೆ ಎಲ್ಲ ನಡೆಸಿ ಪರ ವಿರೋಧವಾಗಿ ಎಣಿಕೆ ಪತ್ರಗಳನ್ನು ತೆಗೆದುಕೊಂಡು ಅದು ಎಣಿಕೆ ಮಾಡೋ ಸಂದರ್ಭದಲ್ಲಿ ನಮ್ಮ ರೈತ ಮುಖಂಡರನ್ನ ಅಥವಾ ರೈತರನ್ನ ದೂರ ಇಟ್ಟು ಒಂದು ಕೂಟಾಟಿಕೆ ಕೆಲಸ ಮಾಡಿ ತಮಗೆಲ್ಲ ವರದಿ ಕೊಟ್ಟಿದ್ರಿ. ಆ ವರದಿಯ ವಿರುದ್ಧ ಇವತ್ತು ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಖಂಡಿತ ನಾವು ಈ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಮತ್ತು ಈ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ದಯವಿಟ್ಟು ನೀವು ಈ ಬಂಡತನ ಮುಂದುವರಿಸಬೇಡಿ, ಬಂಡತನ ಬಿಡಿ. ನಿಮ್ಗೆ ಎಲ್ಲ ಮಾಹಿತಿ ಇದೆ, ಏನು ಸಚಿವರು ಶಾಸಕರಿಗೆ ಸಂಪೂರ್ಣ ಮಾಹಿತಿ ಇದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಕಡೆ ಇನ್ನು ಬಹಳಷ್ಟು ಬರಡು ಭೂಮಿ ಇದೆ, ಅಲ್ಲಿ ಕೈಗಾರಿಕೆ ಅಭಿವೃದ್ಧಿ ಮಾಡಿ. ನಮ್ದು ಸಂಪೂರ್ಣ ಸಹಕಾರ ಇರ್ತದೆ. ಕೇವಲ ರೈತ ಸಂಘದವ್ರನ್ನ, ರೈತರನ್ನ ವಿರುದ್ಧವಾಗಿ ಟೀಕೆ ಮಾಡೋದು, ಅವ್ರಿಗೆ ಅಗೌರವ ತೋರಿಸೋ ಕೆಲಸ ಮಾಡಬೇಡಿ ಅಂತೇಳಿ ಈ ಮಾನ್ಯ ಮಂತ್ರಿಗಳಿಗೆ ನಾನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾವ ಉದ್ದೇಶಕ್ಕಾಗಿ ಇವರು ಮಾಡ್ತಾ ಇದ್ದಾರೆ ಮಾಡಿ,
ಕೈಗಾರಿಕೆ ಅಭಿವೃದ್ಧಿ ಮಾಡಿದ್ರೆ ಇವತ್ತು ಆಗಲೇ ನಮ್ಮ ಕೆಲವೆಲ್ಲ ಹಿರಿಯರು ಹೇಳಿದ್ರು, ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಎಕರೆಗಳು ಇವತ್ತು ಕೈಗಾರಿಕಾ ಅಭಿವೃದ್ಧಿ ಹೆಸರಿನಲ್ಲಿ ಪಡೆದು ಎಲ್ಲ ಬಂಡವಾಳ ಶಾಖೆಗಳಿಗೆ ಕೊಟ್ಟು ಇವತ್ತು ಅಲ್ಲೇ ಇದೆ. ರೈತರಿಗೆ 50 ಲಕ್ಷ 1 ಲಕ್ಷ ಎಕರೆ ಕೊಟ್ಟು ಇವರು 1 ಕೋಟಿ 2 ಕೋಟಿ 5 ಕೋಟಿ 20 ಕೋಟಿಗೆ ಮಾರ್ಕೊಳ್ಳೋ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಉದ್ಭವವಾಗಿದೆ. ನಾವು ಮನವಿ ಮಾಡೋದಷ್ಟೇ, ನಮ್ಮ ರೈತಾಪಿ ವರ್ಗದವರು ಇವತ್ತೇನು 13 ಹಳ್ಳಿಗಳಲ್ಲಿ ಇವತ್ತೆಲ್ಲ ರೈತಾಪಿ ವರ್ಗ ಕುಟುಂಬಗಳಿದ್ದಾವೆ. ನಾವೆಲ್ಲರೂ ಕೂಡ ಅತ್ಯಂತ ಜೊತೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಆ ರೀತಿಯಾಗ ರೈತಾಪಿ ವರ್ಗ ನಮ್ಮ ರೈತರ ಪಕ್ಷ ಏನಿದೆ, ನಮ್ದೆಲ್ಲ ರೈತರ ಪಕ್ಷ ಇವತ್ತು ರೈತರ ಇಲ್ದಿದ್ರೆ ನಾವೆಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಬದುಕಕ್ಕೆ ಸಾಧ್ಯವಿಲ್ಲ. ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇವತ್ತು ರೈತರು ಬೆಳೆದ್ರೆ ಮಾತ್ರ ನಾವೆಲ್ಲ ಉತ್ತಮವಾದ ತರಕಾರಿ, ಹಾಲು, ಹಣ್ಣು, ಹೂವು ಎಲ್ಲ ಸಿಗ್ತದೆ. ಎಲ್ಲವನ್ನೂ ಕೂಡ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ನಾವು ಮನವಿ ಮಾಡುತ್ತೆ ಈ ಘನ ಸರ್ಕಾರಕ್ಕೆ, ನಮ್ಮ ತಾಲೂಕು ಆಡಳಿತಕ್ಕೆ ವಿಶೇಷವಾಗಿ ನೋಟಿಸ್ ಕೊಟ್ಟವ್ರೆ. ಹೇಳಿಕೆ ಬಗ್ಗೆನೂ ನಮ್ಗೆ ಅನುಮಾನ ಇದೆ. ಏನು 802 ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀರಾ ನೀವು, ಅದರಲ್ಲಿ 75 to 80% ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ನೀವು ಅದನ್ನ ಮರೆಮಾಚಿ ನಮ್ಮ ಕಣ್ಣಿಗೆ ಮಣ್ಣೇರ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ನಿಮ್ಮೆಲ್ಲ ಪ್ರಯತ್ನಗಳು ವಿಫಲವಾಗಿದೆ. ನೀವೇನಾದ್ರೂ ಜನಪರ ಕಾಳಜಿ ಉಳ್ಳತಕ್ಕಂಥವರಾಗಿದ್ರೆ, ರೈತರ ಪರ ಕಾಳಜಿ ಇರತಕ್ಕಂತ ಅವರಾಗಿದ್ರೆ, ಆಗಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ನೀವು ಸರಿಪಡಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ಕೂಡಲೇ ನೀವು ಸರ್ಕಾರದ ಬಳಿ ಚರ್ಚೆ ಮಾಡಿ ಈ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಇದನ್ನ ರದ್ದುಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೇವೆ. ಸುಮಾರು ಹೋರಾಟಗಳನ್ನ ಈಗಾಗಲೇ ಮಾಡಿರ್ತೇವೆ. ಇಲ್ಲಿಂದ ಬೆಂಗಳೂರುವರೆಗೂ ಹೋದ್ವಿ, ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡ್ವಿ, 2 ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡ್ವಿ. 3ನೇ ಬಾರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು ಅಂದಾಗ ಇದೇ ಜಮ್ಮಕೋಟಿ ಸರ್ಕಲ್ ನಲ್ಲಿ ನಮ್ಮ ರೈತರನ್ನ ತಡೆದ್ರು. ಪ್ರತಿ ಸರಿನೂ ಏನಾಗ್ತಿದೆ, ನಮ್ಮ ರೈತರು ನಮಗೆ ನ್ಯಾಯ ಕೊಡಿ, ಅವರೇನು ಭಿಕ್ಷೆ ಬೇಡ್ತಲ್ಲ. ನಮ್ಮ ರೈತರು ನಮ್ಮಲ್ಲಿರ್ತಕ್ಕಂಥ ಭೂಮಿನ ನಾವು ಅದರಲ್ಲಿ ಬೆಳೆ ಬೆಳೆದು ನಮ್ಮ ಜೀವನವನ್ನ ನಡೆಸ್ಕೋತೀವಿ, ನಮ್ಮಲ್ಲಿರ್ತಕ್ಕಂಥ ಭೂಮಿನ ನಮಗೆ ಬಿಟ್ಟುಕೊಡಿ ಅನ್ನೋ ಒಂದು ಕೋರಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಆಗ್ತಾ ಇರೋದು ಏನಾಗ್ತದೆ, ಪ್ರತಿ ಸರಿನೂ ನಾವು ಪ್ರತಿಭಟನೆಗೆ ಅಂತ ಹೋದಾಗ, ಮುಷ್ಕರದಲ್ಲಿ ಕೂತಾಗ ಕೇವಲ ಕಣ್ಣೋರ್ಸ್ತಕ್ಕಂಥ ಕೆಲಸ ಮಾತ್ರ ನಮ್ಮ ಈ ಬಂಡೆ ಸರ್ಕಾರ ಮಾಡ್ತಾ ಇದೆ. ಪ್ರತಿ ಸರಿನೂ ಏನೋ ಒಂದು ಸಬೂಬು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನಾವು ಈ ರೀತಿಯಾಗಿ ಇನ್ನೂ 100 ಪ್ರತಿಭಟನೆಗಳು ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗೋದಿಲ್ಲ. ಈಗಾಗಲೇ ನಮ್ಮ ಕಣ್ಣು ಮುಂದ್ಗಡೆನೆ ನಡೀತಾ ಇರೋದು. ಎಷ್ಟು ಬಾರಿ ನಾವು ಫ್ರೀಡಂ ಪಾರ್ಕ್ ಹೋಗಿದ್ದೀವಿ. ನಮ್ಮ ಭೂಮಿನ ನಾವು ಉಳಿಸ್ಕೊಳ್ಳಿಕ್ಕೆ ಇಲ್ಲಿಂದ ಬೆಂಗಳೂರುವರೆಗೂ ಹೋಗ್ಬೇಕಾ? ಅವ್ರಿಗೇನು ಮನುಷ್ಯತ್ವ ಇಲ್ವಾ? ಅದು ನಮ್ಮ ತಾಯಂದಿರು ಎಲ್ಲಾ ಕೆಲಸಗಳನ್ನ ಬಿಟ್ಟು ಬೆಳಗ್ಗೆ ಹಾಲು ಕರೆಯೋದಿರ್ತದೆ, ಸಾಯಂಕಾಲ ಹಾಲು ಕರೆಯೋದಿರ್ತದೆ, ಹೊಲಗಳಲ್ಲಿ ಕೆಲಸ ಇರ್ತದೆ. ಬೆಳೆ ಬೆಳೆದಿದ್ರೆ ಕೂಲಿಯವರು ಬರ್ತಾರೆ ಅಂತ ಹೇಳಿದ್ರೆ ಬರೋ 2 ಕೂಲಿಯವರ ಜೊತೆ ಮನೆಯವರು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರು ಕೆಲಸ ಮಾಡೋದಿಲ್ಲ. ಅದನ್ನೆಲ್ಲ ಬಿಟ್ಟು ಬೆಂಗಳೂರುವರೆಗೂ ಬಂದು ನಾವು ಫ್ರೀಡಂ ಮುಷ್ಕರದಲ್ಲಿ ಕೂತ್ಕೋತೀವಿ ಅಂತ ಹೇಳಿದ್ರೇನೆ ಇವರು ಯಾವುದು ಕಿವಿಗೆ ಹಾಕೊಳ್ಳದೆ ಆ ಟೈಮ್ಗೆ ಒಂದು ಕಣ್ಣು ಒರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ದಯಮಾಡಿ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೋತೀನಿ, ನಾವು ಮುಷ್ಕರದ ಒಂದು ರೂಪರೇಷೆಗಳನ್ನ ಬದಲಾವಣೆ ಮಾಡಲೇಬೇಕಾಗ್ತದೆ. ಈ ರೀತಿಯಾದಂತಹ ನಾವು ಶಾಂತಿಯಾಗಿರ್ತೀವಿ, ಮುಷ್ಕರ ಮಾಡ್ತೀವಿ, ಬಂದು ನಾವು ಈ ತಾಲೂಕು ಆಫೀಸ್ ಮುಂದ್ಗಡೆ ಕೂತ್ಕೋತೀವಿ, DC ಆಫೀಸ್ ಮುಂದ್ಗಡೆ ಕೂತ್ಕೋತೀವಿ, ಹೋಗಿ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೋತೀವಿ, ಒಂದಷ್ಟು ಅನ್ನ ತಿನ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಈ ಬಂಡೆ ಸರ್ಕಾರ ಯಾವುದೇ ಕಾರಣಕ್ಕೂ ಇವರು ನಿಶ್ಚಯ ಮಾಡಿರ್ತಕ್ಕಂಥ ಒಂದು ಟಾರ್ಗೆಟ್ ಏನಿದೆ ಅದನ್ನ ಅವರು ಬದಲಾಯಿಸ್ಕೊಳ್ಳೋದೇ ಇಲ್ಲ. ಬದಲಾಯಿಸ್ಕೊಳ್ಳೋ ಒಂದು ಮನಸ್ಥಿತಿ ಅವ್ರಿಗೆ ಇದ್ದಿದ್ರೆ ಇಷ್ಟು ದಿನ ಬೇಕಾಗಿರಲಿಲ್ಲ. ನಾವು ಇವತ್ತೇ ನಿಶ್ಚಯ ಮಾಡೋಣ.
ಯಾಕೆ ಸ್ವಾಮಿ DC ಬರೋದಕ್ಕೆ ಇಷ್ಟೊಂದು ತಾರತಮ್ಯ? ಯಾರಾದ್ರೂ ಒತ್ತಡ ಹಾಕಿದಾರ ಅವ್ರ ಮೇಲೆ? ಮಾಡ್ಕೊಳ್ರಿ, ನಾಳೆ ಮಾಡ್ಕೊಳ್ರಿ ಮೀಟಿಂಗು. ನಮ್ಮ ರೈತರು ಅನ್ನ ಕೊಡ್ತಕ್ಕಂಥ ರೈತರಿಗಿಂತ ನಿಮ್ಗೆ ಮೀಟಿಂಗ್ ಹೆಚ್ಚಾ? ಅದನ್ನ ಬೇರೆಯವ್ರ ಕೈಯಲ್ಲಿ ಹೇಳಿಸಿಲ್ಲ. ನಾನು ಬರ್ಲಿಕ್ಕಾಗಲ್ಲ ಮೀಟಿಂಗು ಅಂತ ಹೇಳಿದ್ರೆ ಇಲ್ಲಿ ಕೇಳೋರು ಯಾರು ಇಲ್ಲ. ಕೇವಲ ನಾವು ತಾಲೂಕು ಆಫೀಸ್ಗೆ ಬೀಗ ಹಾಕ್ಬಿಟ್ರೆ ತಾಲೂಕು ಆಫೀಸ್ನಲ್ಲಿ ಇರ್ತಕ್ಕಂಥ ದಂಡಾಧಿಕಾರಿಗಳು ಮನೇಲಿ ಹೋಗಿ ಮಲಕತ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಯಾರಿದ್ದಾರೆ, ಹೋಗ್ಲಿ ಬಿಡಪ್ಪ ಮಧ್ಯಾಹ್ನಕ್ಕೆ ಎಲ್ಲ ಕೆಲಸ ಮುಗಿದೋಯ್ತು ಅಂತ ಮನೇಲಿ ಹೋಗಿ ಮಲ್ಕೋತಾರೆ. ನಾವಿಲ್ಲಿ ಬಿಸಿಲಲ್ಲಿ ನಮ್ಮ ತಾಯಿಯಂದ್ರು, ನಮ್ಮ ರೈತ ಮುಖಂಡರು, ನಮ್ಮ ರೈತರು ಎಲ್ಲ ಇಲ್ಲಿ ಬಿಸಿಲಲ್ಲಿ ಒಣಗಬೇಕಾಗ್ತದೆ. ಆಯ್ತು ಬಿಡ್ರೆ, ಸಾಯಂಕಾಲ 6 ಗಂಟೆವರೆಗೂ ಇರ್ತಾರೆ, ಅವ್ರ ಪಾಡ್ಗಾರ ಹೋಗ್ತಾರೆ ಅಂತೇಳಿ ಈಗಾಗಲೇ ಅವ್ರ ನಿಶ್ಚಯ ಮಾಡ್ಕೊಂಡಿರ್ತಾರೆ. ಅವರು ಎಷ್ಟೊತ್ತು ಕೂತ್ಕೊಂತಾರೆ ಹೊಟ್ಟೆ ಹಸ್ಕೊಂಡು. BP ಶುಗರ್ ಇರ್ತಾರೆ, ಗ್ಯಾಸ್ಟ್ರಿಕ್ ಇರೋರು ಇರ್ತಾರೆ. 1 ಗಂಟೆಗೆ ಏನಾದ್ರು ಕರೆಕ್ಟ್ ಟೈಮ್ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ತಲೆ ಸುತ್ತು ಬೀಳುವಂತ ಎಷ್ಟೋ ನಮ್ಮ ರೈತ ಮುಖಂಡರು ರೈತರು ಇದಾರೆ ಇಲ್ಲಿ. ಆದ್ರೂ ಸಹ ಇವತ್ತು ಅದನ್ನೆಲ್ಲ ತಡ್ಕೊಂಡು ಕೂತಿದ್ದಾರೆ ಇಲ್ಲಿ. ನಿಮಗೆ ಮನುಷ್ಯತ್ವ ಅನ್ನೋದೇನಾದ್ರೂ ಇದ್ರೆ ಜಿಲ್ಲಾಧಿಕಾರಿಗಳಾಗಿರ್ಲಿ, ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಆಗಿರ್ಲಿ, ದಯಮಾಡಿ ಇದನ್ನ ನೀವು ಆಗಲೇ ಈ ವರದಿಯನ್ನ ನಮ್ಮ ಉಸ್ತುವಾರಿ ಸಚಿವರು ತಗೊಂಡಿರ್ತಾರೆ ಏನ್ ನಡೀತಾ ಇದೆ ಅಂತ. ಅವರು ದಯಮಾಡಿ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಡೋದ್ರ ಮುಖಾಂತರ ಸುಮ್ಮನೆ ಬಂದು ಅವರ ಮನವಿಯನ್ನ ತಗೊಂಡು ಪರಿಶೀಲನೆ ಮಾಡ್ತೀವಿ ಅನ್ನೋದು ನಾವ್ಯಾರು ಕೇಳಬಾರದು. ಆಯ್ತು ಸ್ವಾಮಿ, ಎಷ್ಟು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ವಿ, ಎಷ್ಟು ಬಾರಿ ಅವರು ಪರಿಶೀಲನೆ ಮಾಡಬೇಕು, ಎಷ್ಟು ದಿನ ಬೇಕಾಗ್ತದೆ? ಈ ಸಂಬಂಧಪಟ್ಟ ನಮ್ಮ ಭೂಮಿಯನ್ನ ನಮ್ಮಲ್ಲಿ ಉಳಿಸ್ಕೊಳ್ಳಿಕ್ಕೆ ಅವ್ರು ಯಾರು ಪರ್ಮಿಷನ್, ಅವ್ರು ಯಾರು ಪರಿಶೀಲನೆ ಮಾಡಿರ್ತಕ್ಕಂಥದ್ದು? ನಾವೇನಾದ್ರೂ ಗೌರ್ಮೆಂಟ್ ಜಮೀನು ಖರಾಬ್ ಜಮೀನ ನಮ್ಗೆ ಹೆಸರುಗಳಿಗೆ ಮಾಡ್ಕೊಡು ಅಂತ ಏನಾದ್ರು ಕೇಳ್ತಾ ಇದೀವಾ? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಅದರಲ್ಲಿ ಬೆಳೆ ಬೆಳೆದು ನಮ್ಮ ಜೀವನವನ್ನ ಸಾಗಿಸಿರ್ತಕ್ಕಂಥ ಆ ಭೂಮಿಯನ್ನ ನಮಗೆ ಉಳಿಸ್ಕೊಡಿ. ಈಗಾಗಲೇ ನಮ್ಮ ಸಿಕಲ್ ರಾಮಚಂದ್ರನವರು ಹೇಳ್ತಾ ಇದ್ರು, ಬೇಡದೆ ಇರ್ತಕ್ಕಂಥವ್ರು ಈಗಾಗಲೇ ಮಾರಿ ಆಗಿದೆ. ನಾವು ಎಷ್ಟೇ ದುಡ್ಡು ಕೊಟ್ಟರೂ ಸಹ ಆ ಭೂಮಿಯನ್ನ ನಾವು ಮಾರೋದಿಲ್ಲ ಅಂತ ಇರ್ತಕ್ಕಂಥ ರೈತರಿಗೆ ಉಳಿತಿರ್ತಕ್ಕಂಥದ್ದು. ಇಲ್ಲಿ ಕೂತಿರ್ತಕ್ಕಂಥವ್ರು ಅಷ್ಟೇ, ಇನ್ನೂ ಸುಮಾರು ಜನ ಬಂದಿಲ್ಲ. ನಮ್ಮ ಭೂಮಿಯನ್ನ ನಮ್ಮ ತಾತ ಮುತ್ತಾತನರು ಉಳಿಸ್ಕೊಂಡು ಬಂದಿರತಕ್ಕಂಥ ಜಮೀನನ್ನ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಬಿಟ್ಕೊಡೋದಿಲ್ಲ ಅಂತ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಆಯ್ತು ಸ್ವಾಮಿ, ಹಸಿರು ಗ್ರೀನ್ ಝೋನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಕೈಗಾರಿಕೆಗಳೇ ಮಾಡೋದಿಲ್ಲ. ಈ ಬಾರಿ ಏನಾದ್ರೂ ನೀವು ಭೂಮಿಯನ್ನು ಕೊಡ್ಲಿಲ್ಲ KDBಗೆ ಅಂತ ಹೇಳಿದ್ರೆ ಕೈಗಾರಿಕೆಗಳನ್ನೇ ಮಾಡೋದಿಲ್ಲ ಅಂತ ಯಾರೋ ದೊಡ್ಡ ಮನುಷ್ಯರು ಹೇಳ್ತಾ ಇದ್ರು. ನಮಗ್ ಬೇಕಾಗಿಲ್ಲ. ಈಗಾಗಲೇ ಮಸ್ತೇನಹಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹತ್ರ 100 ಎಕರೆಗಳು ಈಗಾಗಲೇ KDBಯಲ್ಲಿ ಅಕ್ವಿಜಿಷನ್ ಆಗ್ಬಿಟ್ಟು ಖಾಲಿ ಇರತಕ್ಕಂಥ ಜಮೀನುಗಳು ಈಗಾಗಲೇ ಹಾಗೆ ಬಿದ್ದಿದೆ, ಪಾಳು ಬಿದ್ದಿದೆ. ಅದನ್ನ ಹೋಗಿ ಅದರಲ್ಲಿ ಕೈಗಾರಿಕೆಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ. ಇಲ್ಲ ನೀವು ಶಿಡ್ಲಘಟ್ಟದಲ್ಲೇ ಮಾಡಬೇಕು ಅಂತ ಏನಾದ್ರು ಪಣ ತೊಟ್ಟಿದ್ರೆ ನಮ್ಮ ರೈತ ಮುಖಂಡರು ಭಕ್ತರಹಳ್ಳಿ ಬೈರೇಗೌಡರು ಹೇಳಿದಂಗೆ ಈ ಕಡೆ ಇದೆ, ದಿಬ್ಬೂರಹಳ್ಳಿ ಕಡೆ ಇದೆ. ಈಗಲೂ ಸಹ ಕೂಲಿ ನಾಲಿ ಮಾಡಿ ಬದುಕ್ತಕ್ಕಂಥ ಜನಗಳಿದ್ದಾರೆ. ಅಲ್ಲಿನ ಜಮೀನುಗಳನ್ನ ಕೇಳ್ತಕ್ಕಂಥವ್ರು ಇಲ್ಲ. ನಿಮ್ಮ ದಯದಿಂದ ಆ ಭಾಗದಲ್ಲಿ ಈ KDB ಅಕ್ವಿಜಿಷನ್ ಆಗ್ಬಿಟ್ಟು ಅಲ್ಲಿ ಏನಾದ್ರೂ ಕೈಗಾರಿಕೆಗಳು ಬಂದ್ಬಿಟ್ರೆ ಸ್ವಾಮಿ, ನಿಮ್ಮ ಫೋಟೋಗಳನ್ನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ರೈತರು. ಆ ಕಡೆ ಇರ್ತಕ್ಕಂಥ ರೈತರು, ಇಲ್ಲಿ ಯಾವ ರೈತರು ಹೇಳ್ತಾ ಇಲ್ಲ ನಮಗೆ ಇಲ್ಲಿ ಕೈಗಾರಿಕೆಗಳು ಬೇಕು, ನಮ್ಮದಿಲ್ಲ ಇಂಡಸ್ಟ್ರಿಗಳು ಬರಬೇಕು, ನಾವು ರಾತ್ರಿ ಕೋಟ್ಯಾಧೀಶ್ವರರು ಆಗ್ಬೇಕು ಅಂತೇಳಿ ಈ ಭಾಗದ ರೈತರು ಕೇಳ್ತಾ ಇಲ್ಲ. ಆ ಭಾಗದ ರೈತರು ಕೇಳ್ತಾ ಇದಾರೆ, ನಮ್ಮ ಕಡೆ ಕೈಗಾರಿಕೆಗಳನ್ನು ಕೊಡಿ. ನಾವು ಚಿಕ್ಕಬಳ್ಳಾಪುರಕ್ಕೆ ತುಂಬಾ ಹತ್ತಿರದಲ್ಲೇ ಇದ್ದೀವಿ. ಒಂದು ಹೈವೇ ಕನೆಕ್ಟಿವಿಟಿಗೆ ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಹೈವೇ ತಲುಪತಕ್ಕಂತ ಒಂದು ಫೆಸಿಲಿಟಿ ಇದೆ. ರೋಡ್ ಮಾಡಿದ್ರೆ ನಮ್ಮ ದಿಬ್ಬೂರಹಳ್ಳಿ ಭಾಗದಲ್ಲಿ, ತಲಕಾಲಿ ಬೆಟ್ಟ ಭಾಗದಲ್ಲಿ, ದೇವಗನಹಳ್ಳಿ ಭಾಗದಲ್ಲಿ, ಸಾದಲಿ ಭಾಗದಲ್ಲಿ ಮಾಡಿ ಅಲ್ಲಿ ವ್ಯವಸಾಯಕ್ಕೆ ಅನುಕೂಲಕರವಾಗದ ಒಂದು ಭೂಮಿ ಇರೋದ್ರಿಂದ ಆ ಭಾಗದಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ಅಕ್ಕಪಕ್ಕ ಇರತಕ್ಕಂಥ ಜಮೀನುಗಳಿಗೆ ಒಂದು ಬೆಲೆ ಬರ್ತದೆ, ಹಾಗೂ ಖಂಡಿತವಾಗಿ ನಿಮ್ಮಿಂದ ಅನುಕೂಲ ಆಗ್ತದೆ. ಹಾಗಾಗ್ಬಿಟ್ಟು ಈ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡ್ಕೋತೇವೆ, ದಯಮಾಡಿ ನೀವು ನ್ಯೂಟ್ರಲ್ ತರ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಕ್ ಹೋಗ್ಬಿಡಿ.
ನಾನು ಕೊಡೋದಕ್ಕೂ ಶಕ್ತಿ ಇಲ್ಲ, ತಗೊಳ್ಳೋದಕ್ಕೂ ಶಕ್ತಿ ಇಲ್ಲ. ಈ ತರದ ಮಾತುಗಳನ್ನ ದಯಮಾಡಿ ಹೇಳಕ್ ಹೋಗ್ಬೇಡಿ. ನೀವು ಬ್ಯಾಲೆನ್ಸ್ ಮಾಡುವಂತದ್ದು ಬೇಡ. ಈ ಕ್ಷೇತ್ರದ ಶಾಸಕರಾಗಿ ನೀವು ಗಟ್ಟಿ ಮನ್ಸು ಮಾಡಿ, ಇವತ್ತು ಈ ರೈತರು ಏನ್ ಈ ಕಷ್ಟ ಪಡ್ತಾ ಇದಾರೆ, ರೋಡ್ ಬಂದು ಕೂತಿದ್ದಾರೆ ನಮ್ಮ ತಾಯಂದಿರಲ್ಲ ಅಂತ ಹೇಳಿದ್ರೆ ಅದನ್ನ ದಯಮಾಡಿ ನೀವು ಗಮನಿಸಬೇಕು. ನೀವು ಗಮನಿಸ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಜೊತೆ ಚರ್ಚೆ ಮಾಡಿಬಿಟ್ಟು ಈ ಇಷ್ಟೆಲ್ಲ ಪ್ರತಿಭಟನೆಗಳಾಗ್ತಾ ಇದೆ, ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ, ಇದ್ರ ಮಧ್ಯೆ ನನ್ನ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಬೇಡ. ನನ್ನ ಕ್ಷೇತ್ರದಲ್ಲೇ ಇನ್ನೊಂದು ಭಾಗದಲ್ಲಿ ನಾನು ಕೊಡ್ತೀನಿ KDBಗೆ. ಇಲ್ಲಿ ಏನು ಫಿಕ್ಸ್ ಮಾಡಿದಿರಿ ನೀವು, 1 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಭಾಗ ಅಂದ್ರೆ ಅರ್ಧ ರೇಟ್ಗೆ ನಾವು ಜಮೀನು ಕೊಡಿಸ್ತೀನಿ ನನ್ನ ಕ್ಷೇತ್ರದಲ್ಲೇ, ಅಲ್ಲಿ ಅಭಿವೃದ್ಧಿ ಮಾಡಿ ಅನ್ನೋಂಥ ಮಾತನ್ನ ದಯಮಾಡಿ ನೀವು ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಹೇಳಬೇಕು, ಜಿಲ್ಲಾಧಿಕಾರಿಗಳಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೋತೇವೆ. ದಯಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೋತೇವೆ. ತುಂಬಾ ಹೊತ್ತು ರೈತರು ಕೂತ್ಕೊಳ್ಳೋದಿಲ್ಲ. 1 ಗಂಟೆ ಕರೆಕ್ಟ್ ಆಗಿ ಅವ್ರಿಗೆ ಹೊಟ್ಟೆಯಲ್ಲಿ ಊಟ ಬೀಳಿಲ್ಲ ಅಂತ ಹೇಳಿದ್ರೆ ತಲೆ ಸುತ್ತೋದಲ್ಲ, ಬಂದು ನಿಮ್ಮ ಮೇಲೆ ಬಿದ್ದೋಗ್ತಾರೆ. ದಯಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿನ ಸ್ಥಳಕ್ಕೆ ಬರ್ಲಿಕ್ಕೆ ಹೇಳಿ. ಅವ್ರು ಬರ್ಬೇಕಾದ್ರೆ ಕೊಡ್ತಕ್ಕಂತ ಕಾಗದ ಪೇಪರ್ನ ತಗೊಳಕ್ ಬರೋದ್ ಬೇಡ, ಸೊಲ್ಯೂಷನ್ ಅವ್ರು ಏನು ಆಕ್ಷನ್ ತಗೋತಾ ಇದಾರೆ, ಈ KDBನ ನಿಲ್ಲಿಸ್ತಾ ಇದಾರ, ಮುಂದುವರಿಸ್ತಾ ಇದಾರ, 2 ಮಾತನ್ನ ಅವ್ರು ಹೇಳಲೇಬೇಕಾಗ್ತದೆ ಇವತ್ತು. ಅದು ಹೇಳೋವರೆಗೂ ಯಾರು ಸಹ ಈ ಜಾಗವನ್ನ ದಯಮಾಡಿ ಬಿಡೋದು ಬೇಡ. ನಾವು ಕೇವಲ ಮನವಿಯನ್ನು ಕೊಟ್ರೆ ಜಿಲ್ಲಾಧಿಕಾರಿಗಳು ಅವರ DC ಆಫೀಸ್ ತಲುಪೋದ್ರೊಳಗೆ ಡಸ್ಟ್ಬಿನ್ ಹಾಕ್ಬಿಡ್ತಾರೆ. ನಮ್ಮ ಎಷ್ಟೋ ಮನವಿಗಳು ಡಸ್ಟ್ಬಿನ್ ಅಲ್ಲೇ ಇದಾವೆ. ಇನ್ನು ಯಾವುದು ಸಹ ಸಂಬಂಧಪಟ್ಟ ಮಂತ್ರಿಗಳಿಗೂ ಸಹ ಕೆಲವು ಹೋಗಿರೋದಿಲ್ಲ, ಮುಖ್ಯಮಂತ್ರಿಗಳಿಗೆ ತಲುಪಿಸೋದು ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಧ್ಯಸ್ಥಿಕೆಯಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಏನು ಡಿಸಿಷನ್ ತಗೋಬೇಕು ಈಗಾಗಲೇ ತೆಗೆದುಕೊಂಡಿದ್ದಾರೆ. ನಾವು ಗಟ್ಟಿ ನೋವು ಎಷ್ಟು ಬೇಜಾರಾಗ್ತದ. ಅಲ್ಲಿ ಇನ್ನೊಬ್ಬ ರೈತ ನಮ್ಮ ರೈತನ್ನೇ ಒಳಗಡೆ ಬಿಡಿಲ್ಲ ಅಂದ್ರೆ ಪೊಲೀಸರ ತರ್ಕವನ್ನು ಕೂಡ ಅಲ್ಲಿ ಬಳಸ್ಕೊಂಡ್ರು. ಬಹಳ ಬೇಸರವಾದ ಮಾತು ನಾವು ಹೇಳ್ತೇವೆ. ನಾವು ಆ ಸಂದರ್ಭದಲ್ಲಿ ಬಹಳ ವಿಕೋಪದಲ್ಲಿ ಇದ್ವಿ. ಆದ್ರೆ ನಮಗ್ ಬೇಕಾಗಿತ್ತು ಒಂದು ಅಸ್ತ್ರ ಇತ್ತು, ಕಾನೂನು ಚೌಕಟ್ಟಿಗೆ ಹೋಗ್ಬೋದು, ಇದು ನಡೆದ ಅಂತೇಳಿ ನಮ್ಗ ಮಾಹಿತಿ ಇತ್ತು. ನಾವು ಕೂಡ ಬಹಳ ತಾಳ್ಮೆಯಿಂದ ಮೊನ್ನೆ ದಂಡಾಧಿಕಾರಿಗಳಲ್ಲಿ ನಾನು ಒಂದು ಮನವಿ ಮಾಡ್ತೇನೆ ಈ ಸಂದರ್ಭದಲ್ಲಿ, ಮತ್ತು ವಿಭಾಗಾಧಿಕಾರಿಗಳಿಗೂ ಮತ್ತು ನಮ್ಮ DSP ಅವರು. ಇವತ್ತು ಭೂಮಿ ಕಳೆದುಕೊಂಡು ಹೋಗ್ತದೆ ಅನ್ನೋ ವಿಚಾರಕ್ಕೆ ಬಂದ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ನಾವು ಚಳುವಳಿಗೆ ಬಂದ್ವಿ. ಅನೇಕ ಬಾರಿ ಚಳುವಳಿಯಲ್ಲಿ ಇದ್ವಿ ಎಲ್ಲ ರೈತರು. ಈಗ ನಮ್ಮ ರೈತ ಸಂಘದವರು ನಾವು ಬೆಳೆಣಿಕೆ ಎಷ್ಟು ಮಾತ್ರ ಇದ್ವಿ, ಎಲ್ಲ ಮೂಲ ರೈತರು ಇವತ್ತು ನಾವು ಕರ್ಕೊಂಡ್ಬಂದಿವಿ. ಯಾರೋ ಒಂದು ಸಂಘಟನೆ ಕಟ್ಕೊಂಡು ಎಂದಾದ್ರೂ ಕೂಡ ಒಂದು 50 ಜನ ಬೀದಿಗೆ ಬಂದಿದೆ ತಹಶೀಲ್ದಾರ್, ನಮ್ಮ DS ಸಾಹೇಬ್ ಹೇಳ್ಬೇಕು. ತಾವೀಗ ಈ ವಿಚಾರದಲ್ಲಿ 50 ಜನ ಗುಂಪು ಕಟ್ಟಿ ನಾವು ಕೊಡೋದಿಲ್ಲ ಅಂತೇಳಿ ಏನಾದ್ರೂ ಬಂದಿದ್ದ? ಯಾರಾದ್ರೂ ಅಲ್ಲ. ನಮ್ಮ ಪ್ರಶ್ನೆ 50 ಜನ ಒಂದು ಪ್ರತಿಭಟನೆ ಮುಖಾಂತರ ತಮ್ಮ ಹತ್ರ ಬಂದಿದ್ದ? ಬರೆದಿದ್ರು ಕೂಡ ನಮ್ಮ ಆಪಾದನೆ ಮಾನ್ಯ ತಹಶೀಲ್ದಾರ್ ಅವರೇ ಆ ಹಿಂದಿನ ದಿನ 2 ಸಂಘಟನೆಯ ಹೆಸರು ಹೇಳ್ಕೊಂಡು ನೋಟಿಸ್ ತಗೊಂಡ್ರಿ ಅಂತೇಳಿ ನಮ್ಮ ನೇರವಾದಂತ ಆಪಾದನೆ. ನಾವು ನೋಟಿಸ್ ಕೊಟ್ಟಿಲ್ಲ, ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆ ನಾವು ನೋಟಿಸ್ ಕೊಡ್ಬೇಕು? ಇಡೀ ಸೋಮವಾರ ನಮ್ ಜೊತೆಗಿರುವಾಗ ಅಲ್ಲಿ ಬಹಳ ನೋವಾಯ್ತು. DS ಸಾಹೇಬ್ರೆ ಕೇಳಿಸ್ಕೋಬೇಕಷ್ಟೇ, ನಾವು ಯಾರು ಮಾತಾಡ್ಬೇಡ್ರಿ. ನಿಯೋಜಿತ ಸಂಚು ಅಂತೇಳಿ ನಾನು ನೇರವಾಗಿ ಆಪಾದನೆಯನ್ನು ಮಾಡ್ತೇನೆ. ನಾವು ತಹಶೀಲ್ದಾರ್ ಕೇಳಿದ್ರೆ ಮಂತ್ರಿ ಕೇಳಿ ಅಂತ, ಪ್ರತಿಯೊಂದಕ್ಕೂ ಕೂಡ ನಾವು ಮಂತ್ರಿನೇ ಕೇಳುವಂತ ಸಂದರ್ಭ ಆಯ್ತು. ಈಗ ಇಲ್ಲಿರೋ ಅಧಿಕಾರಿಗಳ ನಮಗೂ ಕೂಡ ಚಿರಪರಿಚಿತರು, ಆದ್ರೆ ಸಂದರ್ಭ ನಮಗೂ ಅವ್ರಿಗೂ ಘರ್ಷಣೆ ಆಗುವ ಪರಿಸ್ಥಿತಿಯಲ್ಲಿ ಇತ್ತು. ನಾವು ಅವತ್ತು ಮಂತ್ರಿಗೆ ಏನ್ ಹೇಳಿದ್ವಿ, ಅಣ್ಣ
ನೀವೊಂದು ಅರ್ಜಿ ಕೊಡ್ತೀರಿ, ಬಿಳಿದೋ ಕೆಂಪುದೋ ಕೊಡ್ತೀರಿ, ನಾವು ಕೊಡ್ತೀವಿ ನಿಮ್ಗ, ನಮಗೇನು ಪ್ರೂಫ್ ಅಂತ ಕೇಳಿ, ನಮಗೇನು ಪ್ರೂಫ್ ಕೊಡ್ತೀರಿ? ಅಂತಿಮವಾಗಿ ಒಂದು ಸೀಲ್ ಹಾಕಿ ನೀವು ರಿಸೀವ್ಡ್ ಕೊಡ್ತೀವಿ ಅಂದ್ರೆ, ಆ ಸಂದರ್ಭದಲ್ಲೇ ರಿಸೀವ್ಡ್ ಅನ್ನ ಕೆಂಪ ಬಿಳಿ ಹೊಂದಿದ್ರೆ ಇಲ್ಲಿ ನಾವು ಬರೋಂತ ನೆಸಿಟಿನೇ ಇರಲಿಲ್ಲ. ಏನು ದಂಡಾಧಿಕಾರಿಗಳೇ, ಅಲ್ಲಿ ಯಾರೋ ಮಾತು ಕೇಳಿ ಬರೀ ನಮ್ಮ ಇದು ಕೊಟ್ವಿ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ನಡೀತಾ ಇರುವಂತ ಸಂದರ್ಭ. ಇದೇ ಚೀಟಿ ಕೊಟ್ಟರೆ ಎಲ್ಲರೂ ಗೊತ್ತಿರೋದು. ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಅವರ ಏನು ಸಂವಿಧಾನದಲ್ಲಿ ನಡೆದಂತಹ ಪ್ರಜಾಪ್ರಭುತ್ವ ಅಥವಾ ಸಹಕಾರ ಸಂಘದ ನಿಬಂಧನೆ. ಈಗ ಪಟ್ಟಣದಲ್ಲಿ ಗೌಡಗೌಡರಾಗಿರ್ಬೋದು ಮತ್ತೆ ಇತರೆ ರೈತ ಮುಖಂಡರು ಯಾರು ಇದ್ದೀರಾ, ಈ ಮನವಿಯನ್ನು ಸಲ್ಲಿಸಿದ್ದೀರಾ? ಮುಂಚೆನೂ ಕೂಡ ಸಲ್ಲಿಸಿದ್ದೀರಾ? ಆ ಒಂದು ಇದಕ್ಕೆ ಮಿನಿಸ್ಟರ್ ಸಾಹೇಬರು ಕೂಡ ಈಗ ಏನು ಇಲ್ಲಿ ನಿಮ್ಮ ಒಂದು ಆಶೆ ಇದೆ ಅಂತ ಹೇಳ್ಬಿಟ್ಟೆ ಅವತ್ತು ಒಂದು ವೋಟಿಂಗ್ ಅನ್ನು ಇಟ್ರು. ಸೊ ಅದಾದ ನಂತರ ಈಗ 40% ಮತ್ತು 33% ಅಂತ ಬಂತು. ಈಗ ಅದ್ರ ಮೇಲೆ ನೀವು ಆರೋಪ ಮಾಡ್ತಿರೋದ್ರಿಂದ ಮುಂದೆ ಏನ್ ಮಾಡ್ಬೇಕಂತ ಜಿಲ್ಲಾಧಿಕಾರಿ ಹತ್ರ ಕೂತ್ಕೊಂಡು ನಾವು ಡಿಸಿಷನ್ ಮಾಡ್ಬೇಕಾಗ್ತದೆ ಹೊರತು ಈಗ ನಾನಾಗ್ಲಿ ತಹಶೀಲ್ದಾರ್ ಆಗ್ಲಿ ಈ ಆನ್ ಸ್ಪಾಟ್ ಅಲ್ಲಿ ಡಿಕ್ಲೇರ್ ಮಾಡೋಕ್ಕಾಗ್ಲಿ ಡಿಸಿಷನ್ ಮಾಡೋಕ್ಕಾಗ್ಲಿ ನಮ್ಮ ಕೈಯಲ್ಲಿ ಇಲ್ಲ. ಗೊತ್ತಿದೆ, ನಿಮಗೂ ಗೊತ್ತಿದೆ ಮತ್ತೆ ಬೇರೆಗಳಿಗೂ ಗೊತ್ತಿದೆ. ಸರ್ಕಾರ ಮಟ್ಟದಲ್ಲಿ ಇರೋಂಥದ್ದು ಈಗ ಒಂದ್ಸಲಿ ನೋಟಿಫಿಕೇಶನ್ ಆದ್ಮೇಲೆ ಸರ್ಕಾರ ಮಟ್ಟದಲ್ಲೇ ಅದು ಕ್ಯಾನ್ಸಲ್ ಆಗಬೇಕಾಗ್ತದೆ. ನಮ್ಮ ಮಟ್ಟದಲ್ಲಿ ಆಗ್ಲಿ ಡಿಸಿಷನ್ ಮಾಡೋ ಅಂಥದ್ದು ಇಲ್ಲ. ಸೊ ಈಗ ಜಿಲ್ಲಾಧಿಕಾರಿಗಳು ನನ್ನ ಮಾಹಿತಿ ತಲುಪಿಸಿ ಒಂದು ಮೀಟಿಂಗ್ ಕರೆದುಬಿಟ್ಟು ಅವರ ಹಂತದಲ್ಲೇ ಡಿಸಿಷನ್ ಮಾಡಿ ನೆಕ್ಸ್ಟ್ ಫರ್ದರ್ ಏನು ಮುಂದೆ ಹೋಗ್ಬೇಕಾ ಅಥವಾ ಇಲ್ಲ ವಿಚಾರ ಮಾಡಬೇಕಾ ಡಿಸಿಷನ್ ಮುಂದೆ ಮಾಡಬೇಕು ಅಂತ. ಬಹುಸಂಖ್ಯಾತ ರೈತರು ಒಪ್ಪಿಗೆ ಇಲ್ಲ ಅಂತೇಳಿ ತಾವು ವಿಭಾಗಾಧಿಕಾರಿ ಬಂದಿದ್ದೀವಿ. ಜಿಲ್ಲಾ ಪರವಾಗಿ ಒಂದು ಸರ್ಕಾರಕ್ಕೆ ಸಂದೇಶ ಈಗ ಅವ್ರು ಅದೇ ಮನವಿ ಕೊಟ್ಟಿರೋದು ಏನು ನೋಟಿಫಿಕೇಶನ್ ಏನಾಗಿದೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮತ್ತೆ ರದ್ದು ಮಾಡಬೇಕಂತ ನಮ್ಮ ಬೇಡಿಕೆ. ಅದು ಸರ್ಕಾರಕ್ಕೆ ಈ ರೀತಿ ಮನವಿ ಕೊಡಿ, ಸರ್ಕಾರ ತೀರ್ಮಾನ ತಗೊಳ್ಳಿ, ಚರ್ಚೆ ಮಾಡಿ ಅವ್ರ ಮುಖಾಂತರ ಶೀಘ್ರವಾಗಲಿ. ಆಮೇಲೆ ಸುಮ್ಮನೆ ಇನ್ನೊಂದು ಸ್ಟ್ರೈಕ್ ಮಾತಾಡಬೇಡಿ. ಶೀಘ್ರದಲ್ಲೇ ಇಲ್ಲ ರೈತ ಮುಖಂಡರನ್ನ ಜನಪ್ರತಿನಿಧಿ ಕರೆದು ಜಿಲ್ಲಾಧಿಕಾರಿ ತೀರ್ಮಾನ ತಗೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಆ ಪತ್ರ ಕೊಡಲಿ ಈ ರೀತಿ ಮಾಡ್ತಾರೆ. ಮತ್ತೆ ಬೇಕಾದ್ರೆ ಮಂತ್ರಿಗಳನ್ನ ಅಥವಾ ಮುಖ್ಯಮಂತ್ರಿಗಳು ಇಂದಿಷ್ಟು ಭೇಟಿ ಮಾಡ್ತೀವಿ. ಈ ಮನವಿಯನ್ನು ನೀವು ಸಾರಾಸಟ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ರೈತ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಯವಿಟ್ಟು ರೈತರು ಪ್ರತಿಭಟನೆಗೆ ಬಂದಿರ್ತಕ್ಕಂಥ ಎಲ್ಲ ರೈತ ಸಹೋದರರು ಶಾಂತಿಯುತವಾಗಿ ಕುಳಿತುಕೊಳ್ಳಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲ ಬಂಧುಗಳು ಕುತ್ಕೊಳ್ಳಕ್ಕೆ ರಮೇಶ್ ಈ ಕಡೆ ಕುತ್ಕೊಳ್ಳಕ್ಕೆ ಆ ಕಡೆ ಏನು ಹೆಚ್ಚಪ್ಪ ನೀನು. ಸಂಘದ ಹೋರಾಟ ಜಯಶ್ರೀಯಾಗಲಿ, ರೈತ ಮಹಿಳೆಯರ ಹೋರಾಟ ಜಯಶ್ರೀಯಾಗಲಿ, ರೈತ ದಲಿತರ ಹೋರಾಟ ಜಯಶ್ರೀಯಾಗಲಿ. ಈ ಪ್ರತಿನಿಧಿಕವಾಗಿ ಮುಂಚೂಣಿಯಲ್ಲಿ ನಿಂತಿದ್ದಂತ ನಮ್ಮ ನಡಪನಾಯಕನಹಳ್ಳಿಯ ರೈತ LIC ನಾರಾಯಣ ಸ್ವಾಮಣ್ಣವರು ಈ ಒಂದು ನೋವಿನಿಂದ ಮೃತಪಟ್ಟಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗ್ತದೆ. ಇದಕ್ಕೆಲ್ಲ ನೇರ ಹೊಣೆ ಈ ಸರ್ಕಾರನೇ ಆಗ್ತದೆ, ಈ ತಾಲೂಕು ಆಡಳಿತನೇ ಆಗ್ತದೆ, ಈ ಮಂತ್ರಿಗಳೇ ಆಗ್ತಾರೆ, ಈ ಶಾಸಕರೇ ಆಗ್ತಾರೆ. ಅವರ ಕುಟುಂಬದ ಗೋಳು ಶಾಪ ನಿಮ್ಗೆಲ್ಲ ತಟ್ಟದೆ ಬಿಡೋದಿಲ್ಲ. ಅದರಿಂದ ನೀವು ಇನ್ನು ಮುಂದಾದ್ರೂ ಎಚ್ಚರಿಕೆ ಹೆಜ್ಜೆಗಳನ್ನ ಇಡಬೇಕು ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ. ಈಗ ಅವರ ಆತ್ಮಕ್ಕೆ ಶಾಂತಿಗೋಸ್ಕರ ಇಲ್ಲಿ ರೈತರು ಅನ್ನದಾತರಿಗೆ ಕೂತಿದ್ದೀವಿ. ಇಲ್ಲಿ ಜಿಲ್ಲಾಧಿಕಾರಿಗಳು ಮುಖ್ಯ ಅಲ್ಲ, ಇಲ್ಲಿ ಅನ್ನದಾತರು ಮುಖ್ಯ. ದಯಮಾಡಿ ಹೇಳ್ರಿ, ನಾನ್ ಮಾಡಂಗ ನಾನಪ್ಪ, ನಾವು ಮಾತಾಡೋದು ಬೇಡ, ನೀವೇ. ನಾವು ಇಲ್ಲಿ ಏನಾದ್ರು ನಾವು ಕೂತಿದ್ವಿ ಅಂದ್ರೆ ಗೌರವ ಕೂತಿದ್ವಿ, ಬಹಳ ಶಾಂತಿಯಿಂದ ಕೂತಿದ್ವಿ. ಜಿಲ್ಲಾಧಿಕಾರಿ
ತಲುಪಿಸೋದಿಲ್ಲ, ಬರಲೇಬೇಕು. ಬರಿಲ್ಲ, ನಮ್ಮ ಹೋರಾಟ ಮುಂದಿನ ರೂಪ ಬೇರೆ ರೀತಿಯಲ್ಲಿ. ಈ ಹೋರಾಟದ ಹಿನ್ನೆಲೆಯನ್ನ, ಹೋರಾಟದ ವಿಷಯವನ್ನ ಎಲ್ರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಈಗ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷರು ಮಾತನಾಡಿದ್ದಾರೆ. ನಂತರ ಇದೇ ತಾಲೂಕಿನ ಸಮಾಜ ಸೇವಕರಾದ ಆನಂದ್ ಗೌಡರು